ಅದೇ ಮೇಲೆ ಏನೋ ಬರೆದ್ರೆ ಕರೆಕ್ಟ್ ಅನ್ಕೋದು. ಅಖಂಡ ಭಾರತ ಪರಿಕಲ್ಪನೆಯೊಂದಿಗೆ ಇವತ್ತು ಗೋಣಿಕೊಪ್ಪದ ನಗರದಲ್ಲಿ RMC ಆಡಳಿತ ಉಮಾಮಹೇಶ್ವರಿ ಪಂಜಿನ ಮೆರವಣಿಗೆ ಬಹುಶಃ ಉದ್ದೇಶ ಇಷ್ಟೇ. ಅಖಂಡ ಭಾರತ ಸ್ವತಂತ್ರ ಪೂರ್ವದಲ್ಲಿ ಭಾರತ ಹೇಗಿತ್ತು ಹಾಗೆ ಇರಬೇಕು ಅನ್ನೋದು. ಇದಕ್ಕೆ ಆಗಬೇಕಾದ್ರೆ ಸಮಾಜದಲ್ಲಿ ಅಗತ್ಯ ಆಗಬೇಕು. ಈ ಸಮಾಜ ಎಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನುವ ಪರಿಕಲ್ಪನೆ ಎಲ್ಲರಲ್ಲಿ ಬರಬೇಕು ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಆಗಸ್ಟ್ 14 ಎಲ್ಲರಿಗೂ ಗೊತ್ತಿದೆ, ಕರಾಳ ಭಾರತ ವಿಭಜನೆ ಆಗಿದೆ. ಆ ಕೈ ಘಟನೆಯನ್ನು ಮರೆತು ಮತ್ತೊಮ್ಮೆ ಭಾರತದ ಪರಿಕಲ್ಪನೆ ಅಖಂಡ ಭಾರತ ಆಗಬೇಕು ಆರೂವರೆಗೆ ಮುಂದಿನ ಮೆರವಣಿಗೆ 6ರಿಂದ ಈಗ ಉಮಾಮಹೇಶ್ವರಿ ದೇವಸ್ಥಾನದವರೆಗೆ ಎಲ್ಲರೂ ಜನಸಂಖ್ಯೆ 1500 ಪಟ್ಟ ಬಂದಿದ್ದಾರೆ. ಜನ ಸೇರುವಂಥ ದುರ್ಗಾವಾಹಿನಿ ಮಾತೃಶಕ್ತಿಯಿಂದ ಅಖಂಡ ಸಂಕಲ್ಪ ಭಾರತದ ಯೋಜನೆಯನ್ನು ಇವತ್ತು ಎಲ್ಲ ಕಾರ್ಯಕರ್ತರನ್ನು ಒಳಗೊಂಡು ನಾವು ಇವತ್ತು ಪಂಜಿನ ಮೆರವಣಿಗೆ ಮಾಡುವಂಥೇಳಿ ಒಂದು ಉದ್ದೇಶದಿಂದ ಎಲ್ಲ ಅಖಂಡ ಭಾರತವು ಅಖಂಡವಾಗಿ ಇರಬೇಕು ಅಂತೇಳಿ ನಾವು ಈ ಉದ್ದೇಶದಿಂದ ಮಾಡುತ್ತಿದ್ದೇವೆ. ಅದರಿಂದ ಎಲ್ಲರೂ ಸಹಕಾರ ನೀಡಬೇಕಾಗಿ ಈ ಮೂಲಕ ಕೇಳಿಕೊಳ್ತೇವೆ. 1000ದ ಮೇಲೆ ನಾವು ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ಸ್ವಲ್ಪ ಮಳೆಯಾದ ಕಾರಣ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಂತೇಳಿ ತೀರ್ಮಾನಿಸಿದ್ದೇವೆ. ನಮಸ್ತೆ, ನಾನು ವಿಶ್ವ ಹಿಂದೂ ಪರಿಷತ್ನ ಗೋಣಿಪ ನಗರಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಇವತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಜಂಟಿ ಆಶ್ರಯದಲ್ಲಿ ನಾವು ಒಂದು ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಅಖಂಡ ಭಾರತ ಸಂಕಲ್ಪದ ದಿನವಾಗಿ ಕೂಡ ನಾವು ಇವತ್ತೊಂದು ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಮುಖ್ಯ ಅತಿಥಿಯಾಗಿ ಶರಣ್ ಪಂಪಲ್ ಅವರು ಆಗಮಿಸಲಿದ್ದಾರೆ. ಹಾಗೂ ಇಲ್ಲಿಂದ ನಾವು ಪಂಜಿನ ಮೆರವಣಿಗೆ ಹೊರಟು ಇಲ್ಲಿಂದ ಉಮಾಮಹೇಶ್ವರಿ ದೇವಸ್ಥಾನದವರೆಗೆ ಮುಖ್ಯ ರಸ್ತೆಯ ಮೂಲಕ ನಾವು ಹಾದು ಹೋಗಿ ಅಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಸಾಧಾರಣ 1500ರಿಂದ 2000 ಜನ ಇವತ್ತು ಸೇರಿದ್ದಾರೆ. ನಮ್ಮ ನಿರೀಕ್ಷೆಗೂ ಮೀರಿ ಇವತ್ತು ನಮ್ಮ ಹಿಂದೂ ಬಾಂಧವರು ಇಲ್ಲಿ ಬಂದು ಸೇರಿರ್ತಾರೆ. ಹಾಗೆ ಇನ್ನು ಮುಂದೆ ಸಹ ನಮ್ಮ ಈ ಹಿಂದೂ ಸಂಸ್ಕೃತಿಯಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಭಾರತವನ್ನು ಉಳಿಸಬೇಕು ಅಂತ ಎನ್ನುವುದೇ ನಮ್ಮ ಆಶಯ. ನಮಸ್ತೆ. 2 ಅಡಿ ಅಂತರವನ್ನು ಕಾಯ್ದುಕೊಳ್ಳಿ. ಅವರಿಗೆ
मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोधमुख्यं श्रीरामदूतं नमामि। जय भोलो भारत माता के, जय भोलो भारत माता के, जय भोलो श्री रामचंद्र महाराज के, जय भोलो सीता देवी लोक माता के, जय भोलो पवन सुत हनुमान के, जय भोलो भारत माता के। ಲಾಸ್ಟ್ಗೆ ಬೇಕು ದಳದ ಕಾರ್ಯಕರ್ತರು ಸಂಭ್ರಮ ಮಾಡಬೇಕಾಗಿ ವಿನಂತಿ. ಎಲ್ಲರನ್ನು ಸಾಲಿನಲ್ಲಿ ನಿಲ್ಲಿಸಬೇಕಾಗಿ ವಿನಂತಿ. ದಯವಿಟ್ಟು ಗೇಟಿನಲ್ಲಿ ನಿಂತವರು ವಿನಂತಿ. ಒಬ್ಬರಿಂದೊಬ್ಬರಿಗೆ 2 ಅಡಿ ಅಂತರವನ್ನು ಕಾಯ್ದುಕೊಳ್ಳಿ. ಅಲ್ಲಿ ಬಂದ್ಬಿಟ್ಟು ದುಡ್ಡು ಕೇಳಕ್ಕೆ ಅದು ಬೇಕು ಇದು ಬೇಕಂತ ಕೇಳಕ್ಕೆ ಯಾರಿಗೆ ವಾಪಸ್ ಕೊಡೋದು? माता की बोलो भारत माता की बोलो भारत माता की जय श्री राम 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 माता की ಬನ್ನಿ ಬನ್ನಿ ಒಂದು ನಿಮಿಷ ಬನ್ನಿ ಬನ್ನಿ ಸರ್, ನೀವು ಇವ್ರನ್ನ ಫಾಲೋ ಮಾಡ್ತಾ ಇರ್ರಿ, ಒಟ್ಟಿಗೆ ಇರ್ಬೇಕು. ಸರ್ ನೀವು ಜೀಪದು ಇನ್ನಿಟ್ಕೊಳ್ಳಿ. ಮೇಲೆ ಬರಲಿ, ಅವ್ರ ಮೇಲೆ ಬರಲಿ. माता की भारत माता की वंदे वंदे भारत माता की जय श्री राम 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 दुर्गा माता की कावेरी माता की जय श्री राम. ಸರ್ ನಮಸ್ತೆ ಸರ್.
ಸೈಡಿಗೆ ಬರೋದಾರ ಇಲ್ಲಿ ನಡೆದ ಬರೀ ಅಣ್ಣ ನಮ್ಮವರೆಲ್ಲ ಮುಂದೆ ಬರೋ भारत माता की बोलो भारत माता की जय श्री राम 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 वंदे मातरम वंदे मातरम वंदे मातरम जय श्री राम जय श्री राम जय श्री राम जय श्री राम जय भारत माता की जय वंदे वंदे श्री राम जय श्री राम बोलो भारत माता की जय बोलो भारत माता की जय बोलो भारत माता की जय वंदे मातरम वंदे मातरम वंदे मातरम सीता माता की जय सीता माता की जय श्री राम 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 जय जय श्री राम जय श्री राम जय जय श्री राम जय श्री राम भारत माता की जय गंगा माता की जय गंगा माता की जय 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 श्री राम पवन सुत हनुमान की पवन सुत हनुमान की भारत माता की जय जय श्री राम जय जय श्री राम जय श्री राम जय श्री राम सीता माता की जय सीता माता की जय गंगा माता की जय परिषद की जय विश्व हिंदू परिषद की जय जय श्री राम जय श्री राम बोलो भारत माता की जय भारत माता की जय विश्व हिंदू परिषद की जय बजरंग दल की जय बोलो भारत माता की जय जय ಸ್ವಲ್ಪ ಫಾಸ್ಟ್ जय श्री राम जय श्री राम जय श्री राम ಅಣ್ಣ ಚೆನ್ನ ಇದಾಕಿ सीता माते जय सीता माते जय बोलो भारत माता की जय बोलो भारत माता की जय कावेरी माता की जय कावेरी माता की जय गंगा माता की जय बोलो भारत माता की जय जय श्री राम जय श्री राम जय श्री राम जय श्री राम सीता माता की सीता माता की कावेरी माता की बोलो भारत माता की बोलो भारत माता की गंगा माता की कावेरी माता की कावेरी माता की जय श्री राम 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 पवन सुत हनुमान की विश्व हिंदू परिषद की बजरंग दल की मातृशक्ति की दुर्गा वाहिनी की बोलो भारत माता की ಅಲ್ಲಿಗೆ ಬಾರಿ ಎಲ್ಲ ಕೊಟ್ಟು ಟೀಮ್ जय
ಫೋಕಸ್ ಮಾಡೋಣ ಸನಾತನ ಹಿಂದೂ ಧರ್ಮಕ್ಕೆ बोलो भारत माता की सनातन हिंदू धर्मಕ್ಕೆ जय श्री राम 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 वंदे मातरम वंदे मातरम वंदे मातरम बोलो बजरंग दल की जय बोलो बजरंग दल की जय बोलो बजरंग दल की जय बोलो विश्व हिंदू परिषद की जय बोलो विश्व हिंदू परिषद की जय बोलो विश्व हिंदू परिषद की जय अखंड भारत संकल्प दिन की जय अखंड भारत संकल्प दिन की जय अखंड भारत संकल्प दिवस के जय बोलो भारत माता की जय गंगा माता की ಅಡಿಲ್ ಕಟ್ಟಿದ್ದೇನೋ जय श्री राम ಅಲ್ಲ ಟೈರ್ ಚೌಟ जय जय श्री राम जय श्री राम सनातन हिंदू धर्म के जय श्री राम जय श्री राम ನಾನು ಗಾಡಿ ಬತ್ತಿದ್ ನೋಡಿ ಹಿಂದೆನೇ ಹೊಟ್ಟೋಗಿ ಗಾಡಿ ಬತ್ತಿದ್ ನೋಡಿ बोलो भारत माता की जय बोलो भारत माता की जय बोलो भारत माता की जय सीता माता की जय सीता माता की जय कावेरी माता की जय जय श्री राम बोलो भारत माता की जय बोलो भारत माता की जय सीता माता की जय सीता माता की जय कावेरी माता की जय दुर्गा देवी की जय दुर्गा देवी की जय बजरंग दल की जय बजरंग दल की जय बोलो भारत माता की जय वंदे मातरम वंदे मातरम वंदे मातरम 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 वंदे मातरम 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 वंदे मातरम वंदे मातरम वंदे मातरम वंदे मातरम वंदे मातरम जय श्री राम कावेरी माता की जय कावेरी माता की जय सीता माता की जय कावेरी माता की जय कावेरी माता की जय जय श्री राम 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 माता की जय कावेरी माता की जय ಇದಕ್ಕೆ ಇದೊಂದಿದ್ದಾರೆ ಎಕ್ಸ್ಟ್ರಾ ಬಂದಂడి ಇಲ್ಲಿ बोलो भारत माता की जय बोलो भारत माता की जय बोलो भारत माता की जय वंदे मातरम वंदे मातरम वंदे मातरम 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 वंदे मातरम 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 ಪರದೇಶಿ ನಾಯನಕ್ಕೆ माता की जय सीता माता की जय कावेरी माता की जय कावेरी माता की जय गंगा माता की ಕಳ್ಳರ माता की जय बोलो भारत माता की जय बोलो भारत माता की जय वंदे मातरम वंदे मातरम वंदे मातरम 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 वंदे मातरम 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 वंदे मातरम वंदे ಅಣ್ಣ ನಿಂಗೆ ಕೂದ ಬಂದಿರೋದು ಎಷ್ಟು ಅಣ್ಣ ನಿಂಗೆ ಕೂದ ಓಡಿಗೆ ಮಾಡೋಕ್ಕಿಲ್ಲ ನಿಂಗೆ ಅಟ್ಟ ಎಂತೆಗೆ वंदे मातरम वंदे
ಕಾವಣ माता की जय श्री राम जय श्री राम जय श्री राम गंगा माता की गंगा माता की जय श्री राम जय श्री राम जय श्री राम जय श्री राम ಹೀರನ್ನ ಎಡಿಟ್ ಮಾಡಿದ್ವಿ 10 ನಿಮಿಷ ಚಾಡಿ ಬಿಡ ಎಲ್ಲ ಒಂದೇ ತಾನೆ ಹೀರ್ ಗತಿ ಬಿಟ್ಟಿದ್ದೇನೆ ಮಧ್ಯ सीता माता की सीता माता की सीता माता की गंगा माता की ಇವ ಅಳ್ತೇ ಬಿಟ್ಟು ನೋಡ್ಲಿ ಕೊಡಿಲಿ ನೋಡ್ಲಿ ಅದು ಚಂದ ಸೋಮ ಸಂದರ್ಭ ಗೊತ್ತಿಂತಲ್ಲ ಅದಂಗೆ ಕಮ್ಮಿ ಕಮ್ಮಿ ಇದು ಮಾಡಿ ಅಲ್ಲ ನಾನು ಇದನ್ನೇ ಚೇಂಜ್ ಮಾಡಿಬಿಟ್ಟೆ ಅಂದಗೊಂಡ ದಸರಾಗೆ ಇದನ್ನೇ ಕಟ್ಕೊಂಡು शिवाजी महाराज की जय बोलो शिवाजी महाराज की वंदे 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 जोर से बोलो हिंदुस्तान
ಶೋಭಾವಣಿ ಜೊತೆ बोलो भारत माता നിങ്ങൾ പാടുന്നു വന്ദേ വന്ദേ മാതരം जय हो माता की जय हो जय हो शिवाजी महाराज जय हो सनातन हिंदू धर्म की जय हो पैसी राजा की वंदे 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 बोलो भारत माता की भारत माता की जितेंद्रियम हिंदुस्तान 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 जय श्री राम जय जय श्री राम जय श्री राम जय श्री राम सीता माता की पवन सुता हनुमान की पवन सुता हनुमान की जय श्री राम 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 भारत माता की भारत माता की श्री राम जय श्री राम जय श्री राम मातरम वंदे मातरम 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 वंदे मातरम बोलो भारत माता की हिंदू धर्म के श्री रामचंद्र महाराज की भारत माता की जय श्री राम जय श्री राम ಗರ್ಭದಿಂದ ಹೇಳುವೆವು ಗರ್ಭದಿಂದ ಹೇಳುವೆವು जय
ಭಾರತ ಮಾತೆಯನ್ನ ಪ್ರಾರ್ಥಿಸುತ್ತಾ ನಮ್ಮ ದೇಶ ಮತ್ತೆ ಅಖಂಡವಾಗಲೆಂದು ಹಾರೈಸೋಣ. ಉತ್ತಿಷ್ಟ ವೇದಿಕೆಗೆ ನೂರಾರು ಹೋರಾಟಗಾರರನ್ನು ಕೊಟ್ಟಂತಹ ಕೊಡಗಿನ ಈ ಪುಣ್ಯಭೂಮಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಹೊನ್ನಂಪೇಟೆ ಪ್ರಖಂಡದ ವತಿಯಿಂದ ನಡೆಯುತ್ತಿರುವಂತಹ ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ವಿಶ್ವ ಹಿಂದೂ ಪರಿಷತ್ತಿನ ಈ ಪ್ರಖಂಡದ ಅಧ್ಯಕ್ಷರಾದಂತಹ ಅಮೃತ್ ರಾಜ್ರವರೇ, ನಮ್ಮೆಲ್ಲರ ಹಿರಿಯರು, ಸಂಘಟನೆಯ ಮಾರ್ಗದರ್ಶಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಡಗು ಜಿಲ್ಲೆಯ ಸಂಘ ಚಾಲಕರಾದಂತಹ ಮನುವನ್ನ, ತನ್ನ ಸುದೀರ್ಘ ಕಾಲದಿಂದ ಈ ನಿವೃತ್ತರಾದಂತಹ ಕರ್ನಲ್ ಕೆಸಿ ಸುಬ್ಬಯ್ಯನವರೇ, ವಿಶ್ವ ಹಿಂದೂ ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯ ಅಂಗವಾಗಿ ನಾವೆಲ್ಲ ಇವತ್ತು ಸೇರಿದ್ದೇವೆ. ಸುಮಾರು 2 ಕಿಲೋಮೀಟರ್ ಹೆಚ್ಚು ಪಂಜಿನ ಮೆರವಣಿಗೆಯ ಮುಖಾಂತರ ಇವತ್ತು ಆಗಮಿಸಿ ಇವತ್ತು ಈ ದೇವಸ್ಥಾನದಲ್ಲಿ ಈಗ ಸಭಾ ಕಾರ್ಯಕ್ರಮ ನಡೀತಾ ಇದೆ. ಹಾಗಾದ್ರೆ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಅಂದ್ರೆ ಏನು? ಕೆಲವೊಂದು ಜನರಿಗೆ ಗೊತ್ತಿದೆ, ಕೆಲವೊಂದು ಜನರಿಗೆ ಗೊತ್ತಿಲ್ಲ. ಅಖಂಡ ಭಾರತ ಸಂಕಲ್ಪ ದಿನಾಚರಣೆಯ ಈ ಕಾರ್ಯಕ್ರಮ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ನಮ್ಮ ದೇಶದಲ್ಲಿ ನಾಳೆ ಆಗಸ್ಟ್ 15ನೇ ತಾರೀಕು ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾರೆ. ಇನ್ನೇನು ಮುಂದಿನ ತಿಂಗಳು ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಬರುತ್ತದೆ, ಗಣೇಶೋತ್ಸವ ಕಾರ್ಯಕ್ರಮ ಬರುತ್ತದೆ, ಹಾಗೆ ಮುಂದುವರೆದ ನವರಾತ್ರಿ ಕಾರ್ಯಕ್ರಮ. ಆದ್ರೆ ಇದೇನಪ್ಪ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಅಂದ್ರೆ ಕೆಲವರಿಗೆ ಅನಿಸ್ಬೋದು. ಪ್ರತಿ ವರ್ಷ ವಿಶ್ವ ಹಿಂದೂ ಪರಿಷತ್ನವರು, ಹಿಂದೂ ಜಾಗರಣ ವೇದಿಕೆಯವರು, ಬಜರಂಗ ದಳದವರು, ಬೇರೆ ಬೇರೆ ಹಿಂದೂ ಸಂಘಟನೆಗಳು ಆಗಸ್ಟ್ 14ನೇ ತಾರೀಕು ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾತಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾರೆ? ನಾವೆಲ್ಲರೂ ಒಂದು ಈ ಸುಂದರವಾದಂತಹ ಒಂದು ಬ್ಯಾನರ್ ಇದೆ, ಆ ಹಿಂದ್ಗಡೆ ಹೆಸರು ಬರೆದಿದ್ದಾರೆ, ಒಂದು ತಾಯಿ ಭಾರತೀಯ ಜೊತೆಗೆ ಒಂದು ನಕ್ಷೆ ಇದೆ. ನಾವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ 1979
1947 ನಮ್ಮ ದೇಶದ ಸ್ವಾತಂತ್ರ್ಯ ಸಿಗುವ ಮೊದಲು ಭಾರತದ ನಕ್ಷೆ ಯಾವುದು ಅಂತ ಹಾಕಿದ್ರೆ ಈ ರೀತಿಯ ಒಂದು ನಕ್ಷೆ ಬರುತ್ತೆ. ಇದು 1947 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮ್ಮ ಭಾರತದ ನಕ್ಷೆಯನ್ನು ಹಾಕಿದ್ರೆ ಅದು ನಕ್ಷೆ ಬರುತ್ತೆ. ಅಂದ್ರೆ ಸ್ವಾತಂತ್ರ್ಯ ಸಿಗುವ ಮೊದಲು ನಮ್ಮ ದೇಶದ ಭೂಭಾಗ ಏನಿತ್ತು, ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮ್ಮ ದೇಶದ ಭೂಭಾಗ ಅದು ಯಾವ ರೀತಿ ಇದೆ ಒಂದ್ಸರಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಬಹುಶಃ ಜಗತ್ತಿನಲ್ಲಿ ಯಾವುದೋ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾರೆ. ಯಾಕಕ್ಕೋಸ್ಕರ ಅಂದ್ರೆ ಇಡೀ ಭೂಭಾಗ ನಮ್ಮದಾಗಿದೆ, ನಮಗೋಸ್ಕರ, ಅದಕ್ಕೋಸ್ಕರ ನಾವು ಸಂತೋಷ ಪಡುವ ಎಂಬ ದೃಷ್ಟಿಯಿಂದ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡ್ತಾರೆ. ಆದರೆ ನಮ್ಮ ದೇಶದ ದುರ್ದೈವ 1947 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಅಖಂಡವಾಗಿದ್ದಂತ ಭಾರತ ತುಂಡು ತುಂಡಾಗಿಸಿತ್ತು. 1947 ಮೊದಲ ಭಾರತ ಅದು ಅಖಂಡವಾಗಿದ್ದಂತ ಭಾರತ, ವಿಭಜನೆಯಾಗದ ಭಾರತ, ತುಂಡು ತುಂಡಾಗದ ಭಾರತ. ಆದರೆ 1947 ನಂತರ ಸಿಕ್ಕಿದ್ದು ನಮಗೆ ತುಂಡು ತುಂಡಾಗಿ ಸಿಕ್ಕಿದಂತ ಭಾರತ ನಮಗೆ ಸಿಕ್ಕಿತು. ಆ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ, ಈ ದೇಶಕ್ಕೋಸ್ಕರ ಸಾವಿರ ವರ್ಷಗಳ ಕಾಲ ನಮ್ಮ ಪೂರ್ವಜರು ಮಾಡಿದಂತ ತ್ಯಾಗ, ಬಲಿದಾನ ಎಲ್ಲವೂ ಕಣ್ಣೀರಲ್ಲಿ ಅವತ್ತಿನ ದಿವಸ ಮುಗಿ ಹೋಯಿತು. 16 ಪರ್ವತಗಳು, 16 ನದಿಗಳು, 16 ದೇವಸ್ಥಾನಗಳನ್ನು ನಾವು ಕಳೆದುಕೊಂಡಿರುವ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾಗಿದೆ. ಅಂತ ಒಂದು ಭಾರತದ ಕಥೆಯನ್ನು ಇವತ್ತಿನ ಪೀಳಿಗೆಗೆ ತಿಳಿಸಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಮ್ಮ ಪೂರ್ವಜರು ಮಾಡಿದಂತ, ನಮ್ಮ ಮಹಾಪುರುಷರು ಮಾಡಿದಂತ ಹೋರಾಟದ ಕಥೆಗಳನ್ನು ಇವತ್ತಿನ ಪೀಳಿಗೆಗೆ ತಿಳಿಸಬೇಕು. ಅಖಂಡವಾಗಿದ್ದಂತ ಭಾರತ ಇವತ್ತು ತ್ರಿಖಂಡವಾಗಿದೆ. ಆ ತ್ರಿಖಂಡವಾಗಿದ್ದಂತ ಭಾರತವನ್ನು ಇನ್ನೊಂದ್ಸಲ ಅಖಂಡವಾಗಿ ಮಾಡಬೇಕು ಎಂಬಂತ ಸಂಕಲ್ಪವನ್ನು ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ನೇತೃತ್ವದಲ್ಲಿ ಇವತ್ತು ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಮಾಡಬೇಕು. ಭಾರತ ಅಂತ ಹೇಳಿದ ತಕ್ಷಣ ಇವತ್ತು ಜಗತ್ತು ಇವತ್ತು ನಮ್ಮನ್ನು ನೋಡ್ತಾ ಇದೆ. ಯಾವ ಜಗತ್ತು ಆ ದೇಶಕ್ಕೆ ಶಕ್ತಿ ಇಲ್ಲ, ಆ ದೇಶ ಸಣ್ಣದ ದೇಶ, ದೇಶದ ಪುಸ್ತಕದ ದೇಶ, ದೇಶ ಆವಾಡಿಗಳ ದೇಶ, ಆ ದೇಶ ಬಡವರ ದೇಶ ಅಂತ ಹೇಳುವಂತ ದೊಡ್ಡ ದೊಡ್ಡ ರಾಷ್ಟ್ರಗಳು ಇವತ್ತು ಭಾರತ 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 ಅಂತ ಹೇಳಿಕೆ ಪ್ರಾರಂಭ ಆಗಿದೆ. ಇವತ್ತು ಭಾರತ ಜಗತ್ತಿಗೆ ಗುರುವಾಗಲಿಕ್ಕೆ ಹೊರಟಿದೆ. ಆದರೆ ನಾವೆಲ್ಲರೂ ತಿಳಿದುಕೊಳ್ಬೇಕು ಬಂಧುಗಳೇ, ಭಾರತ ಜಗತ್ತಿಗೆ ಗುರುವಾಗಿದ್ದು ಇವತ್ತಲ್ಲ, ಇವತ್ತು ಮಾಡಿಕೊಂಡದ್ದಲ್ಲ. ಸಾವಿರಾರು ವರ್ಷಗಳ ಹಿಂದೆ ಭಾರತ ಜಗತ್ತಿಗೆ ಗುರುವಾಗಿತ್ತು. ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡಿದವರು ನಾವೇ. ಜಗತ್ತಲ್ಲಿ ಹೇಗೆ ಜೀವನ ಮಾಡಬೇಕು ಅಂತೇಳಿ ಗೊತ್ತಿರಲಿಲ್ಲ. ನಾಯಿ ರೀತಿಯಲ್ಲಿ ಮನುಷ್ಯರು ಜೀವನವನ್ನು ಮಾಡ್ತಾ ಇದ್ರು. ತಂದೆಯ ಸಂಬಂಧ ಗೊತ್ತಿಲ್ಲ, ತಾಯಿಯ ಸಂಬಂಧ ಗೊತ್ತಿಲ್ಲ, ಅಣ್ಣನ ಸಂಬಂಧ ಗೊತ್ತಿಲ್ಲ, ಅಕ್ಕನ ಸಂಬಂಧ ಗೊತ್ತಿಲ್ಲ, ತಂಗಿಯ ಸಂಬಂಧ ಗೊತ್ತಿಲ್ಲ. ಒಟ್ಟು ನಾಯಿಗಳು ಯಾವ ರೀತಿ ಜೀವನ ಮಾಡ್ತಾ ಇದೆ ಆ ರೀತಿ ಪ್ರಪಂಚದಲ್ಲಿ ಮನುಷ್ಯರು ಜೀವನವನ್ನು ಮಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಭಾರತ ಜಗತ್ತಿಗೆ ಹೇಳಿತು, ತಾಯಿ ಅಂದ್ರೆ ಏನು, ತಾಯಿಯ ಸಂಬಂಧ ಏನು, ಅಣ್ಣನ ಸಂಬಂಧ ಏನು, ಅಕ್ಕನ ಸಂಬಂಧ ಏನು, ತಂಗಿಯ ಸಂಬಂಧ ಏನು. ಜಗತ್ತಲ್ಲಿ ಏನು ತಿನ್ಬೇಕು, ಏನು ತಿನ್ನಬಾರದು ಅಂತ ಗೊತ್ತಿರಲಿಲ್ಲ.
ಯಾವುದನ್ನು ತಿನ್ಬೇಕು, ಯಾವುದನ್ನು ಬೇಯಿಸಿ ತಿನ್ಬೇಕು, ಯಾವುದನ್ನು ಬೇಯಿಸಿದ್ರೆ ತಿನ್ನಬಾರದು ಅದು ಗೊತ್ತಿರಲಿಲ್ಲ. ಜಗತ್ತಿಗೆ ಹೇಳಿಕೊಟ್ಟವರು ನಾವು. ಇವತ್ತೇನು ಜಗತ್ತಲ್ಲಿರುವಂತಹ ನ್ಯಾಯ ಪದ್ಧತಿಗಳಿರ್ಬೋದು, ಕೃಷಿ ಪದ್ಧತಿಗಳಿರ್ಬೋದು, ಶಿಕ್ಷಣ ಪದ್ಧತಿಗಳಿರ್ಬೋದು, ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಜಗತ್ತಿಗೆ ಹೇಳಿಕೊಟ್ಟಿದ್ರು. ಅಂತ ಒಂದು ಶ್ರೇಷ್ಠವಾದಂತಹ ಭಾರತ ನಮ್ಮದಾಗಿತ್ತು. ಜಗತ್ತಿನ ಹಲವು ರಾಷ್ಟ್ರಗಳ ಜನ ಭಾರತಕ್ಕೆ ಬರ್ತಾರೆ. ನಮ್ಮ ದೇಶಕ್ಕೆ ನೂರಾರು ಜನ ಪ್ರವಾಸಿಗಳು ಬಂದಿದ್ದಾರೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಮೊದಲು ಒಂದು ಪ್ರವಾಸಿಗಳು ಕಂಡ ಭಾರತ ಅಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಯಾರ್ಯಾರು ನಮ್ಮ ದೇಶಕ್ಕೆ ಬಂದಿದ್ದಾರೆ ಅವರೆಲ್ಲರೂ ಇಲ್ಲಿ ಅನುಭವವನ್ನು ಬಂದಿದ್ದಾರೆ. ಅವರು ಭಾರತದ ಬಗ್ಗೆ ಬರೀತಾರೆ. ಇಂಥ ಒಂದು ದೇಶವನ್ನು ಜಗತ್ತಿನಲ್ಲಿ ನಾನು ಕಂಡಿಲ್ಲ, ಜಗತ್ತಿನಲ್ಲಿ ನಾನು ನೋಡಿಲ್ಲ. ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಸಂಪ್ರದಾಯ, ಇಲ್ಲಿಯ ಪರಂಪರೆ ಬಹಳ ವಿಶೇಷವಾದಂಥದ್ದು ಎಂಬುದು ಪ್ರತಿಯೊಬ್ಬರು ಪುಸ್ತಕದಲ್ಲಿ ಬರೆದಿದ್ದಾರೆ. ಈ ರೀತಿಯ ಭಾರತ ನಮ್ಮದಾಗಿತ್ತು, ಒಂದು ಕಡೆ ನಮ್ಮದಾಗಿತ್ತು. ನಾವು ಪುರಾಣ ಕಥೆಗಳಲ್ಲಿ ಕೇಳಿದ್ರೆ ನಮ್ಮ ಭಾರತದ ಭೂಭಾಗದ ವಿಸ್ತಾರ ಅದು ಎಷ್ಟಿತ್ತಂತ ಕೇಳಿದ್ರೆ ಇವತ್ತಿನ ನೇಪಾಳ, ಇವತ್ತಿನ ಶ್ರೀಲಂಕಾ, ಇವತ್ತಿನ ಅಫ್ಘಾನ್, ಇಂಡೋನೇಷ್ಯಾ, ಬರ್ಮಾ, ಇವತ್ತಿನ ಬಾಂಗ್ಲಾ, ಇವತ್ತಿನ ಪಾಕಿಸ್ತಾನ, ಇದೆಲ್ಲವೂ ಭಾರತದ ಭೂಭಾಗಗಳಾಗಿವೆ. ಈ ರೀತಿಯ ಭಾರತ ನಮ್ಮದಾಗಿತ್ತು. ಅಂತ ಒಂದು ಭಾರತವನ್ನು 1947ರಲ್ಲಿ ತುಂಡು ತುಂಡಾಗಿ ಮಾಡಿಬಿಟ್ಟು ಇವತ್ತು ಪುಸ್ತಕಗಳಲ್ಲಿ ಬರೀತಾರೆ ಸ್ವಾತಂತ್ರ್ಯ ಹೇಗೆ ಸಿಕ್ಕಿತು, ಸ್ವಾತಂತ್ರ್ಯ ಯಾಕೆ ನಾವು ಕಳೆದುಕೊಂಡ್ವಿ. ಅದಕ್ಕೆ ಬರೀತಾರೆ ಇಲ್ಲಿಯ ಹಿಂದೂಗಳಿಗೆ ಸ್ಥೈರ್ಯ ಇರಲಿಲ್ಲ, ಧೈರ್ಯ ಇರಲಿಲ್ಲ. ನಾವು ನಮ್ಮ ಆಕ್ರಮಣಕಾರರಿಗೆ ಸೋತ ಕಾರಣ ನಮ್ಮ ಭಾರತವನ್ನು ಇಟ್ಕೊಂಡ್ವಿ, ಬ್ರಿಟಿಷರಿಗೆ ಶರಣಾದ್ವಿ. ಭಾರತವು ಕಗ್ಗತ್ತಲೆಯ ಭಾರತವಾಗಿತ್ತು. ಇವರಿಗೆ ಧೈರ್ಯ, ಸ್ಥೈರ್ಯ, ಶಕ್ತಿ, ಸಾಮರ್ಥ್ಯ ಯಾವುದೂ ಇರಲಿಲ್ಲ. ಆದರೆ ನಿಜವಾದ ಕಥೆ ಅದಲ್ಲ, ನಿಜವಾದ ಕಥೆ ಅಲ್ಲ. ಇವತ್ತು ಜಗತ್ತಿನಲ್ಲಿ ಒಂದು ಇಸ್ರೇಲ್ ಅಂತ ಪುಟ್ಟ ದೇಶದ ಬಗ್ಗೆ ಮಾತಾಡ್ತಾರೆ. ಅಂತ ಒಂದು ದೇಶದ ಪರಾಕ್ರಮಿಗಳು ಜಗತ್ತಲ್ಲಿ ಇರಲಿಲ್ಲ. ಅಮೆರಿಕದ ಬಗ್ಗೆ ಮಾತಾಡ್ತಾರೆ, ರಷ್ಯಾದ ಬಗ್ಗೆ ಮಾತಾಡ್ತಾರೆ, ಜಪಾನ್ ಬಗ್ಗೆ ಮಾತಾಡ್ತಾರೆ, ಚೀನಾದ ಬಗ್ಗೆ ಮಾತಾಡ್ತಾರೆ, ಕೊರಿಯಾದ ಬಗ್ಗೆ ಮಾತಾಡ್ತಾರೆ. ಅವರ ಧೈರ್ಯ, ಅವರ ಸ್ಥೈರ್ಯ, ಅವರ ತಾಕತ್ತನ್ನು ಇವತ್ತು ಜಗತ್ತು ಪ್ರಶಂಸೆ ಮಾಡ್ತಾರೆ. ಆದ್ರೆ ನಾವು ಭಾರತವನ್ನು ತುಂಡು ತುಂಡಾಗಿ ಮಾಡಿದ್ದು ನಮ್ಮ ಧೈರ್ಯ ಕಡಿಮೆ ಇದ್ದ ಕಾರಣ ಅಲ್ಲ, ನಮ್ಮ ಶೌರ್ಯ ಕಡಿಮೆ ಇದ್ದ ಕಾರಣ ಅಲ್ಲ, ನಮ್ಮ ಸ್ಥೈರ್ಯ ಕಡಿಮೆ ಇದ್ದ ಕಾರಣ ಅಲ್ಲ. ನಾವು ಭಾರತವನ್ನು ತುಂಡು ತುಂಡಾಗಿ ವಿಭಜನೆ ಮಾಡಲಿಕ್ಕೆ ಕಾರಣ ಅಧಿಕಾರ, ಅಧಿಕಾರ, ಅಧಿಕಾರ. ವೋಟ್ ಬ್ಯಾಂಕಿಂಗ್, ವೋಟ್ ಬ್ಯಾಂಕಿಂಗ್, ವೋಟ್. ಇನ್ನೊಬ್ಬರ ಓಟಿಗೋಸ್ಕರ ಈ ದೇಶದ ಪ್ರಧಾನಿ ಆಗಬೇಕು, ಈ ದೇಶದ ಮೇಲೆ ಅಧಿಕಾರ ಸಿಗಬೇಕು ಎಂಬ ಕಾರಣಕ್ಕೋಸ್ಕರ ಭಾರತ ವಿಭಜನೆ ಆಗಿದ್ರೆ ನಮ್ಮ ದೇಶದಲ್ಲಿದ್ದಂತ ಜನರಿಗೆ ಶಕ್ತಿ ಇಲ್ಲ ಅಲ್ಲ, ಶಕ್ತಿ ಇಲ್ಲ ಅಂತ ಅಲ್ಲ. ಅದೇ ಸಾವಿರ ವರ್ಷಗಳ ಕಾಲ ನಮ್ಮ ದೇಶದ ಮೇಲೆ ಆಕ್ರಮಣ ಆಗಿದೆ. ಒಂದೆರಡು ವರ್ಷಗಳ ಕಾಲ ಅಲ್ಲ, 2-2.5 ಸಾವಿರ ವರ್ಷಗಳ ಕಾಲ ನಮ್ಮ ದೇಶದ ಮೇಲೆ ವಿದೇಶದ ಆಕ್ರಮಣ ಮಾಡ್ತಾ ಇದ್ದಾರೆ. ಹೂಣರು, ಶಕರು, ಗ್ರೀಕರು, ಪಾರ್ಟಿನಿಯರು, ಈಜಿಪ್ಟಿನವರು, ಮೊಘಲರು, ಬ್ರಿಟಿಷರು ಹತ್ತಿರ 2.5 ಸಾವಿರ ವರ್ಷ ದಾಳಿಯಾಗಿದೆ. 1947 ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ತನಕ ನಾವು ಯಾವತ್ತೂ ಯಾರಿಗೂ ತಲೆಬಾಗಿಲ್ಲ, ಯಾವತ್ತೂ ಯಾರಿಗೂ ತಲೆಬಾಗಿರಲಿಲ್ಲ. ಒಂದು ಚೂರು ಭೂಮಿಯನ್ನು ನಾವು ಇಟ್ಟುಕೊಟ್ಟಿರಲಿಲ್ಲ, ಒಂದು ಚೂರು ಭೂಮಿಯನ್ನು ನಾವು ಇಟ್ಟುಕೊಟ್ಟಿರಲಿಲ್ಲ.
ನಾವು ಪಠ್ಯ ಪುಸ್ತಕದಲ್ಲಿ ಅಲೆಕ್ಸಾಂಡರ್ ಕಥೆ ಬಗ್ಗೆ ಕೇಳ್ತೀವಿ. ದ ಗ್ರೇಟ್ ಅಲೆಕ್ಸಾಂಡರ್ ಜಗತ್ತಿನ ಯಾವ ಯಾವ ದೇಶದ ಮೇಲೆ ದಾಳಿ ಮಾಡಿದ್ದಾರೆ ಆ ಎಲ್ಲ ದೇಶವನ್ನು ಗೆದ್ದು ಬಿಟ್ಟಿದ್ದಾರೆ. ಆದ್ರೆ ನೆನಪಿಟ್ಕೊಳ್ಳಿ, ಭಾರತವನ್ನು ಅವನಿಗೆ ಗೆಲ್ಲಲಿಕ್ಕೆ ಆಗಲಿಲ್ಲ. ಗೆಲ್ಲುವುದು ಬಿಡಿ, ಭಾರತದ ಹೊರಗಡೆ ಮಾಡಲಿಕ್ಕೆ ನಮ್ಮ ಹಿಂದೂಗಳು ಅವತ್ತಿನ ದಿವಸ ಬಿಟ್ಟಿರಲಿಲ್ಲ. ಅದೆಂತ ಪರಾಕ್ರಮ ನಾವು ತೋರಿಸಿಬಿಟ್ಟು ಅಲೆಕ್ಸಾಂಡರ್ ಅನ್ನು ಸೋಲಿಸಿಬಿಟ್ಟು ಅಂತ ಮಹಾ ಪರಾಕ್ರಮಗಳಿದ್ದಂತ ಭೂಮಿ ಅದು ನಮ್ಮದು ಭಾರತ. ಬಂಧುಗಳೇ, ಭಾರತ 8ನೇ ಶತಮಾನಕ್ಕೆ ನಮ್ಮ ದೇಶದ ಮೇಲೆ ಮೊಘಲರ ಆಕ್ರಮಣ ಆಯಿತು. ಹತ್ತಿರ 800 ವರ್ಷಗಳ ಕಾಲ ನಮ್ಮ ದೇಶದ ಮೇಲೆ ಅವರು ದಾಳಿ ಮಾಡಿದ್ರು. ಸಾವಿರಾರು ಜನರನ್ನು ಹತ್ಯೆ ಮಾಡಿದ್ರು. ಹತ್ತಿರ 33,000 ದೇವಸ್ಥಾನಗಳನ್ನು ಧ್ವಂಸ ಮಾಡಿದ್ರು. ಆ 800 ವರ್ಷಗಳ ಕಾಲ ನಾವು ಒಂದು ದಿನವೂ ಅವರಿಗೆ ಸರಿಯಾಗಿ ನಿದ್ರೆ ಮಾಡಲಿಕ್ಕೆ ನಾವು ಬಿಡಲಿಲ್ಲ. ಯಾವುದೋ ಒಂದು ಕಡೆ ಅವರು ಗೆದ್ದು, ಆದ್ರೆ ಇನ್ನೊಂದು ಕಡೆ ನಾವು ಅವರನ್ನು ಸೋಲಿಸಿದ್ದೀವಿ. ಯಾವತ್ತೂ ಅವರಿಗೆ ಭಾರತವನ್ನು ಮುಸಲ್ಮಾನರ ಕೈಗೆ ನಾವು ಸ್ವಾತಂತ್ರ್ಯ ಸಿಗೋ ತನಕ ನಾವು ಬಿಟ್ಟುಕೊಟ್ಟಿಲ್ಲ. ಇಸ್ಲಾಮಿಕ್ ಕನ್ನಡ ಜಗತ್ತಿನ ಯಾವ ಯಾವ ದೇಶದ ಮೇಲೆಲ್ಲ ಆಕ್ರಮಣ ಮಾಡಿದೆ ಆ ದೇಶ ಎಲ್ಲವೂ ಸುಟ್ಟು ಭಸ್ಮ ಆಗಿದೆ. ಆದರೆ ಭಾರತವನ್ನು ಅವರಿಗೆ ನಾಶ ಮಾಡಲಿಕ್ಕೆ ಆಗಿರಲಿಲ್ಲ. 200 ವರ್ಷಗಳ ಕಾಲ ಬ್ರಿಟಿಷರು ದೇಶವನ್ನು ಆಳಿದ್ರು. ಇಂಗ್ಲಿಷರು ಯಾವ ಯಾವ ದೇಶದ ಮೇಲೆ ದಾಳಿ ಮಾಡಿದ್ದಾರೆ ಅವರು ಬಿಟ್ಟಿದ್ರು. ಆದರೆ 200 ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿದ್ವಿ. ಭಾರತವನ್ನು ಭಾರತವಾಗಿ ನಾವು ಬೆಳೆಸಿದ್ವಿ. ಭಾರತವಾಗಿ ಬೆಳೆಸಿದ್ವಿ. ಮಹಾಪುರುಷರ ಕಥೆಗಳನ್ನು ಕೇಳಿದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಅದೆಂತ ಅದ್ಭುತವಾಗಿ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ. ಛತ್ರಪತಿ ಶಿವಾಜಿಯಿಂದ ಹಿಡಿದು ಮಹಾರಾಣಾ ಪ್ರತಾಪ ಇರ್ಬೋದು, ರಾಣಾ ಬಹದ್ದೂರ್ ಇರ್ಬೋದು, ಬಂದಾ ಬಹದ್ದೂರ್ ಇರ್ಬೋದು, ಅದೆಂತ ಸೇನಾನಿಗಳು ಈ ದೇಶಕ್ಕೋಸ್ಕರ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ. ಝಾನ್ಸಿ ರಾಣಿ 23 ವರ್ಷದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಿಂದ ಹಿಡಿದು 82 ವರ್ಷದ ಕುವರ ಸಿಂಹನಿಂದ ತನಕ ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ನೂರಾರು ಜನ, ಸಾವಿರಾರು ಜನ ಈ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿ ಭಾರತಕ್ಕೋಸ್ಕರ ಗುರು ಗೋವಿಂದ ಸಿಂಹ ತನ್ನ 5 ಪಂಚ ಪ್ಯಾರಗಳನ್ನು ಕಳಕೊಂಡು, ತನ್ನ 5 ಮಕ್ಕಳನ್ನು ಕಳಕೊಂಡು, ನಾವು ಇಸ್ಲಾಮಿಗೆ ಮತಾಂತರ ಆಗುವುದಿಲ್ಲ, ನನ್ನ ತಲೆಯನ್ನು ಬೇಕಾದರೆ ಕೊಡ್ತೇನೆ ಎಂಬ ಕಾರಣಕ್ಕೋಸ್ಕರ ತಲೆಯನ್ನು ಬೇಕಾದರೆ ಕೊಡ್ತಾರೆ. ಯಾವತ್ತೂ ಶತ್ರುಗಳಿಗೆ ಅವರು ಸೋಲಿಲ್ಲ. ಬಂದಾ ಬಹದ್ದೂರ್ ಒಬ್ಬ ಸಿಖ್ ಎಂತ ಬಹದ್ದೂರನ್ನು ತನ್ನ ಕಣ್ಣಿರುವ 5 ವರ್ಷದ ಮಗುವಿನ ರುಂಡವನ್ನು ಕಡಿತಾರೆ. ಆ ಮಗುವಿನ ಹೃದಯವನ್ನು ಇಟ್ಟು ಅವನ ಬಾಯನ್ನು ಇಟ್ಟು ನೀನು ಇಸ್ಲಾಮಿಗೆ ಮತಾಂತರ ಅಂತ ಹೇಳ್ತಾರೆ. ಆದರೆ ಯಾವತ್ತೂ ಒಂದು ಇಸ್ಲಾಮಿಗೆ ಮತಾಂತರ ಆಗುತ್ತಿಲ್ಲ. ಬದಲಾಗಿ ತನ್ನ ತಲೆಯನ್ನು ಕೊಡ್ತಾರೆ. ಇನ್ನೂರು ವರ್ಷಗಳ ಬ್ರಿಟಿಷರ ಸ್ವಾತಂತ್ರ್ಯದ ವಿರುದ್ಧ ಹೋರಾಟ ಮಾಡಿದಂತ ಜರ್ನಲಿಸ್ಟ್ ಭಗತ್ ಸಿಂಗ್ನ ಕಥೆ ಕೇಳಬೇಕಾದ್ರೆ ಕಣ್ಣಲ್ಲಿ ಇನ್ನೇನು ಭಗತ್ ಸಿಂಗಿಗೆ ಮರಣದಂಡನ ಶಿಕ್ಷೆ, ನಾಳೆ ಕೊರಳಿಗೆ ಹಗ್ಗ ಹಾಕ್ತಾರೆ. ಹಿಂದಿನ ದಿವಸ ತಾಯಿ ಬಂದು ಭಗತ್ ಸಿಂಗನನ್ನು ಭೇಟಿ ಆಗ್ಬೇಕಾದ್ರೆ ತಾಯಿಯ ಕಣ್ಣಲ್ಲಿ ನೀರು ಬರುತ್ತೆ. ಭಗತ್ ಸಿಂಗ್ ಹೇಳ್ತಾನೆ ತಾಯಿ ಹತ್ರ, ಏನಪ್ಪ ನಿನ್ನ ಕಣ್ಣಲ್ಲಿ ನೀರು, ನಿನ್ನೊಬ್ಬ ಮಗ ಈ ದೇಶಕ್ಕೋಸ್ಕರ ಪ್ರಾಣವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ, ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದಮ್ಮ, ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದಮ್ಮ ಅಂತ ಭಗತ್ ಸಿಂಗ್ ತನ್ನ ತಾಯಿಗೆ ಹೇಳಬೇಕಾದ್ರೆ ತಾಯಿ ಕೊಟ್ಟಂತ ಉತ್ತರ ಏನು? ಮಗನೇ, ನೀನು ನಿನಗೆ ಗಲ್ಲು ಶಿಕ್ಷೆ ಆಗುತ್ತೆ ಎಂಬ ಕಾರಣಕ್ಕೋಸ್ಕರ ನನ್ನ ಕಣ್ಣಲ್ಲಿ ನೀರು ಬರುತ್ತಿಲ್ಲ.
ಬದಲಾಗಿ ನಿನ್ನಂತ ಇನ್ನೊಬ್ಬ ಮನೆಯಲ್ಲಿ ಇಲ್ಲಲ್ಲ ಅಂತ ಆ ಒಂದು ನೋವು ಇವತ್ತು ನನ್ನ ಕಣ್ಣಲ್ಲಿ ಕಾಣ್ತಿದೆ. ಅದಕ್ಕೋಸ್ಕರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಎಂತ ಒಂದು ಶ್ರೇಷ್ಠವಾದಂತ ತಾಯಿ, ಎಂತ ಒಂದು ಶ್ರೇಷ್ಠವಾದಂತ ಮನ ಭಗತ್ ಮೊದಲ ನಾವು ಈಗ ಬಹುಶಃ ಇವನ ಕಥೆ ಕೇಳೋದು ಯಾರು ಇಲ್ಲ. ಒಬ್ಬ ಶೋಕಿ ಜೀವನವನ್ನು ಈಗ ಉನ್ನತವಾಗಿ ಕಲಿಬೇಕೆಂಬ ಕಾರಣಕ್ಕೋಸ್ಕರ ದೂರದ ಇಂಗ್ಲೆಂಡ್ಗೆ ಹೋಗ್ತಾನೆ. ಅಲ್ಲಿ ಕಲಿಬೇಕಾದ್ರೆ ಅವನ ಜೀವನ ಹೇಗಿತ್ತು ಅಂತ ಕೇಳಿದ್ರೆ ಡ್ಯಾನ್ಸ್ಗಳಲ್ಲಿ, ಬಾಲ್ಗಳಲ್ಲಿ ಡ್ಯಾನ್ಸ್ ಮಾಡೋದು. ಯಾವ ಇವತ್ತಿನ ಜನ ಯುವಕರು ಶೋಕಿ ಜೀವನ ನಡೆಸ್ತಾರೆ ಅಂತ ಶೋಕಿ ಜೀವನ ಮೊದಲ ಇಂಗ್ಲೆಂಡ್. ಆದ್ರೆ ಯಾವಾಗ ವೀರ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟಗಾರರ ಪರಿಚಯ ಆಗುತ್ತೆ, ಮೊದಲ ತಿಂಗಳ ಸ್ವಾತಂತ್ರ್ಯ ಸೇನಾನಿ ಆಗ್ತಾನೆ. ಕೊನೆಗೆ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದು ತಾನು ಗೆಲ್ಲು ಶಿಕ್ಷಿತ. ಹತ್ತಾರು, ನೂರಾರು, ಸಾವಿರಾರು ಜನ ಈ ದೇಶಕ್ಕೋಸ್ಕರ ಪ್ರಾಣವನ್ನು ಅರ್ಪಣೆ ಮಾಡಿದಂತ ದೇಶ. ಮತದಾನತೆಯ ವಿರುದ್ಧ ಹೋರಾಟ ಮಾಡಿದಂತ ಊರು ಅದು ಕೊಡಗು. ಸಾವಿರಾರು ಜನರನ್ನು ಈ ದೇಶದ ಸೈನ್ಯಕ್ಕೆ ಸೇರಿಸಲಿಕ್ಕೆ ಅಂತ ಕೊಟ್ಟಂತ ಭೂಮಿ ಅದು ಕೊಡಗು. ಇವತ್ತು ಕೊಡಗಿನಲ್ಲೂ ಕೂಡ ಹತ್ತಾರು ಜನ ಈ ದೇಶಕ್ಕೋಸ್ಕರ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ. ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಹುಳ್ಳೆಟ್ಟಿ ಕೊಂಡನ್ನವರು, ಮಾಣಿಕ್ಯನವರು, ಗುಡ್ಡೆಮನೆ ಅಪ್ಪಯ್ಯಗೌಡನವರು, ಪೆರಮಂಗಲ ಕುಶಲಪ್ಪನವರು, ಕೆಎ ಕರಮಯ್ಯನವರು, ಈ ರೀತಿ ಹತ್ತಾರು ಜನ ಈ ದೇಶಕ್ಕೋಸ್ಕರ ಇವತ್ತು ನಮ್ಮ ಕೊಡಗಿನಿಂದ ಇವತ್ತು ಸೈನ್ಯಕ್ಕೆ ಸೇರಿಕೊಂಡು ಸ್ವಾತಂತ್ರ್ಯದ ಹೋರಾಟಗಳಲ್ಲಿ ಸಾಕಷ್ಟು ಜನ ಭಾಗವಹಿಸಿಕೊಂಡಿದ್ದಾರೆ. ಅದರಲ್ಲೂ ಜನರಲ್ ಕೆ.ಎಸ್. ತಿಮ್ಮಯ್ಯನವರನ್ನು ನಾನು ನೆನಪು ಮಾಡಬೇಕು. ಈಗ ಇವರು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು 1948ರಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬೇಕಾದ್ರೆ ಈಗೇನು ಪಾಕಿಸ್ತಾನವನ್ನು ಮುಟ್ಟಿದ್ರು. ಪ್ರಧಾನಮಂತ್ರಿ ಹೇಳ್ತಾರೆ, ನಾನು ಪಾಕಿಸ್ತಾನದಲ್ಲಿ ದಾಳಿ ಮಾಡ್ತೀನಿ, ಇವತ್ತೇನು ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದರ ಮೇಲೆ ದಾಳಿ ಮಾಡ್ತಾ ಇದ್ದೀನಿ, ಆದೇಶ ಕೊಡಿ ಅಂತ ಜವಾಹರ್ಲಾಲ್ ನೆಹರು ಒಪ್ಪಿಲ್ಲ. ಆ ಒಂದು ಕಾರಣದಿಂದಾಗಿ ಇವತ್ತು ಕಾಶ್ಮೀರ ನಮ್ಮ ಅಂತ ಮಹಾಪುರುಷರು ಹುಟ್ಟಿದಂತ ಭೂಮಿ. ಹೀಗಾಗಿ ಸಾವಿರಾರು ಜನರ ತ್ಯಾಗ ಬಲಿದಾನದ ಹೊರತಾಗಿಯೂ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಈ ದೇಶಕ್ಕೂ ಹಾಗಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಯಾರೆಲ್ಲ ಮಹಾಪುರುಷರು ಇವರು ತ್ಯಾಗ ಬಲಿದಾನ ಮಾಡಿದ್ದಾರೆ ಅವರನ್ನು ಸ್ಮರಣೆ ಮಾಡಲಿಕ್ಕೋಸ್ಕರ ಅಖಂಡ ಭಾರತ ಇವತ್ತಿನ ಟೆಕ್ಸ್ಟ್ ಪುಸ್ತಕಗಳಲ್ಲಿ 1947ರ ಸ್ವಾತಂತ್ರ್ಯ ಸಿಗಲಿಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ನಾವೆಲ್ಲರೂ ಗೊಬ್ಬೆ ಹಾಕುವುದು ಮಹಾತ್ಮ ಗಾಂಧೀಜಿಯ ಹೆಸರು, ಜವಾಹರ್ಲಾಲ್ ನೆಹರುರವರ ಹೆಸರು. ಒಂದು ವೇಳೆ 1947ರ ರಾತ್ರಿ ಬ್ರಿಟಿಷರು ಧ್ವಜ ಕೆಳಗಿಳಿದು ಭಾರತದ ಧ್ವಜ ಮೇಲೆತ್ತರಕ್ಕೆ ಹೋಗಬೇಕಾದ್ರೆ ಜವಾಹರ್ಲಾಲ್ ನೆಹರು ಒಂದು ಕಡೆ ಭಾಷಣ ಮಾಡ್ತಾರೆ. ಇವತ್ತು ಜಗತ್ತು ನಿದ್ರಿಸ್ತಾ ಇದೆ, ರಾತ್ರಿ 12 ಗಂಟೆ ಆಗಿದೆ, ನಮ್ಮ ದೇಶಕ್ಕೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ. ನಾಳಿನ ದಿವಸ ನಾವು ಈ ದಿವಸವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡೋಣ. ಒಂದು ಕಡೆ ಇವರು ಸ್ವಾತಂತ್ರ್ಯದ ಭಾಷಣ, ಇನ್ನೊಂದು ಕಡೆ ದೇಶದ ವಿಭಜನೆಯ ದುರಂತ ಬರುತ್ತದೆ. ಲಕ್ಷಾಂತರ ಜನ ಪಾಕಿಸ್ತಾನದಲ್ಲಿದ್ದಂತ ಹಿಂದೂಗಳ ಮಾರಣ ಹೋಮ, ಅತಿ 22 ಲಕ್ಷ ಜನ ಅವತ್ತಿನ ದಿವಸ ಹತ್ಯೆ ಆಗಿದೆ. ಲಾಹೋರ್ನಿಂದ ಹೊರಟಂತ ರೈಲು ಇವತ್ತು ರಕ್ತದಿಂದ ತುಂಬಿತ್ತು. ಮುಂಡ ಇಲ್ಲದ ಶವಗಳು ಲಕ್ಷಾಂತರ ಇದರಲ್ಲಿ ರೈಲಲ್ಲಿ ಶವಗಳು ಭಾರತಕ್ಕೆ ಬಂದಿದ್ದಾರೆ. ಅತಿ 2 ಕೋಟಿ ಜನ ನಿರಾಶ್ರಿತರಾದರು. ಲಕ್ಷಾಂತರ ಹೆಣ್ಮಕ್ಕಳ ಅತ್ಯಾಚಾರ ಆಯಿತು. ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿತು. ಇದೇನು ನಮ್ಮ ದೇಶಕ್ಕೆ ಸಿಕ್ಕಿದಂತ ಸ್ವಾತಂತ್ರ್ಯ.
ಭಾರತವನ್ನು ವಿಭಜನೆ ಮಾಡಬೇಕಾದ್ರೆ ಒಂದು ಚೂರು ಇವತ್ತಿನ ಕಾಂಗ್ರೆಸ್ ಯೋಚನೆ ಮಾಡಿರಲಿಲ್ಲ. ಈ ದೇಶವನ್ನು ವಿಭಜನೆ ಮಾಡಿದ್ರೆ ಏನಾಗುತ್ತೆ, ಮುಂದೆ ಪೀಳಿಗೆಗೆ ಏನು ಪರಿಣಾಮ ಆಗುತ್ತೆ ಅಂತೇಳಿ ಯೋಚನೆ ಮಾಡಿಲ್ಲ. ಕೇವಲ ಅಧಿಕಾರ 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 ಇವತ್ತು ಅನುಭವಿಸ್ತಾ ಇದ್ದೀವಿ. ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಈ ವಿಭಜನೆಯ ಕಾರಣದಿಂದಾಗಿ, ವಿಭಜನೆಯ ಕಾರಣದಿಂದಾಗಿ. ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಹೇಳ್ತಾರೆ, ನನ್ನ ದೇಹದಿಂದ ಮುಂದೆಲ್ಲ ಭಾರತವನ್ನು ವಿಭಜನೆ ಮಾಡಲಿಕ್ಕೆ ನಾನು ಬಿಡುತ್ತಿಲ್ಲ. ಜವಾಬ್ದಾರಿಯನ್ನು ಭಾಷಣ ಮಾಡಬೇಕಂತ ಹೇಳ್ತಾರೆ. ಒಂದು ಭಾರತದ ಒಳಗೆ ಇನ್ನೊಂದು ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಬಿಡುವುದಿಲ್ಲ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೇಳ್ತಾರೆ, ಭಾರತದ ವಿಭಜನೆ ಅಸಾಧ್ಯ. ನಮಗೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ದೇಶ ವಿಭಜನೆ ಆಗ್ತದೆ. ಯಾಕೆ ವಿಭಜನೆ ಆಯಿತು? ಕೇವಲ ಮುಸಲ್ಮಾನರಿಗೋಸ್ಕರ, ಕೇವಲ ಮುಸಲ್ಮಾನರ ವೋಟ್ ಬ್ಯಾಂಕಿಗೋಸ್ಕರ, ಇವರು ಮುಸಲ್ಮಾನರನ್ನು ಖುಷಿ ಪಡಲಿಕ್ಕೋಸ್ಕರ ಇವತ್ತು ಭಾರತವನ್ನು ವಿಭಜನೆ ಮಾಡಿದ್ರಲ್ಲ. ಇವತ್ತೇನಾಗ್ತಾ ಇದೆ, ಈ ವಿಭಜನೆಯ ಕಾರಣದಿಂದಾಗಿ ಇವತ್ತಿಗೆ ಸೈನ್ಯದಿಂದ ಬಂದಂತವರು ಇದ್ದಾರೆ. 1947ರ ನಂತರ ನಾವು ಕಳೆದುಕೊಂಡಂತ ಸೈನಿಕರು ಈ ಭಾರತಕ್ಕೋಸ್ಕರ ಕಳೆದುಕೊಂಡಂತ ಹಿಂದೂಗಳ ಸಂಖ್ಯೆ ಎಷ್ಟು, ನಾಗರಿಕರ ಸಂಖ್ಯೆ ಎಷ್ಟು, ನಾವು ಕಳೆದುಕೊಂಡಂತ ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ? 1947ರಲ್ಲಿ ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಮಾಡಿ ವಿಭಜನೆ ಮಾಡಿ ಇವತ್ತು ಕೊಟ್ಟರಲ್ಲ. ಇವತ್ತು ಹಿಂದೂಗಳು ಸುಖವಾಗಿ ಜೀವನ ಮಾಡಬೇಕಾದ್ರೆ ಇವತ್ತು ಪಾಕಿಸ್ತಾನದಲ್ಲಿ 1% ಇವತ್ತು ಹಿಂದೂಗಳಿದ್ದಾರೆ, 1% ಇಲ್ಲ. ನಿರಂತರವಾಗಿ ಅಲ್ಲಿ ದೇವಸ್ಥಾನಗಳ ದಾಳಿ, ದೇವಸ್ಥಾನಗಳ ಮೇಲೆ ಹಿಂದೂಗಳ ಹತ್ಯೆ, ಮತಾಂತರ ಭಾರತದಲ್ಲಿ ತೊಂದರೆ ಆಗ್ತಾ ಇದೆ. ಮೊನ್ನೆ ಆ ಬಾಂಗ್ಲಾದೇಶದಲ್ಲಿ ನಡೆದಂತ ಘಟನೆಯನ್ನು ನೋಡಿದ್ರೆ ಬಹುಶಃ ಇವತ್ತು ಜಗತ್ತು ಯಾರು ಕೂಡ ಬಾಯಿ ಬಿಡ್ತಾ ಇಲ್ಲ. ಮಾಡಿದಂತ ದಾಳಿ ಅಂತ ತಗೊಂಡ್ರೆ ಆ ದಾಳಿಯಿಂದಾಗಿ ಇವತ್ತು ಜಗತ್ತಿಗೆ ಗೊತ್ತಾಗ್ತಾ ಇದೆ ಆ ಇಸ್ಲಾಮಿಕ್ ರಕ್ಕಸರ ಇವತ್ತು ಕ್ರೌರ್ಯ, ಇವತ್ತು ದೌರ್ಜನ್ಯ, ಇವತ್ತು ದಬ್ಬಾಳಿಕೆ ಇವತ್ತು ಜಗತ್ತು ಇವತ್ತು ನೋಡ್ತಾ ಇದೆ. ಅವರ ಮುಖವಾಡ ಇವತ್ತು ಬಯಲಾಗಿದೆ. ಇಸ್ಲಾಮಿಕ್ ರಕ್ಕಸರ ಕ್ರೌರ್ಯ. ಅದೇ ಬಾಂಗ್ಲಾದೇಶದಲ್ಲಿ ಅವರು ಹೋರಾಟ ಮಾಡಬೇಕಿದ್ದದ್ದು ರಿಸರ್ವೇಷನ್ಗೋಸ್ಕರ. ನಮಗೆ ಸರ್ಕಾರಿ ಕೆಲಸದಲ್ಲಿ ರಿಸರ್ವೇಷನ್ ಬೇಕೆಂಬ ಕಾರಣಕ್ಕೋಸ್ಕರ ಹೋರಾಟ ಮಾಡಿದ್ರೆ ಇವರು ಕಣ್ಮುಂದೆ ಇದ್ದದ್ದು ಹಿಂದೂಗಳ ಹತ್ಯೆ, ದೇವಾಲಯಗಳಿಗೆ ಬೆಂಕಿ, ಹಿಂದೂ ಮನೆಗಳಿಗೆ ಬೆಂಕಿ, ಹಿಂದೂ ಅಂಗಡಿಗಳಿಗೆ ಬೆಂಕಿ, ಹಿಂದೂ ವ್ಯಾಪಾರಸ್ಥರ ಮನೆಗಳಿಗೆ ದಾಳಿ. ಇದೇ ಇವರಿಗೆ ಬೇಕಾದಂತಹ ಒಂದು ಹೋರಾಟ. ಒಂದ್ಸಲ ಯೋಚನೆ ಮಾಡಿ ಬಂದರೆ ಇವರು ಹೋರಾಟ ಮಾಡಿದ್ದು ರಿಸರ್ವೇಷನ್ಗೋಸ್ಕರ ಅಲ್ಲ. ಈ ಜಗತ್ತಲ್ಲಿ ಇವತ್ತು ಹಿಂದೂಗಳು ಟಾರ್ಗೆಟ್ ಆಗ್ತಾ ಇದ್ದಾರೆ. ಇವತ್ತು ಜಗತ್ತಿಗೆ ಹಿಂದೂ ಸಮಾಜ ಗುರಿ ಆಗ್ತಾ ಇದೆ. ಯಾಕೆ ಹೇಳಿ? ಭಾರತ ಇವತ್ತು ಜಗದ್ಗುರು ಆಗಿ ಹೊರಟಿದೆ. ಭಾರತ ಜಗದ್ಗುರು ಆಗಿ ಹೊರಟಿದೆ. ಜಗತ್ತಿನ ಯಾವ ದೇಶದ ಮೇಲೆ ಬ್ರಿಟಿಷರು, ಮೊಘಲರು, ಮುಸಲ್ಮಾನರು ಯಾವ ದೇಶದ ಮೇಲೆ ದಾಳಿ ಮಾಡಿದ್ದಾರೆ ಆ ದೇಶವನ್ನು ಎಲ್ಲರೂ ಗೆದ್ದಿದ್ದಾರೆ. ಆದರೆ ಭಾರತವನ್ನು ಇವರು ಗೆಲ್ಲಿಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ಇವತ್ತು ನಿರಂತರವಾಗಿ ನಮ್ಮ ದೇಶದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ದಾಳಿಗಳಾಗ್ತವೆ. ಅದು ಲವ್ ಜಿಹಾದ್ ಆಗಿರ್ಬೋದು, ಲ್ಯಾಂಡ್ ಜಿಹಾದ್ ಇರ್ಬೋದು, ಸೆಕ್ಸ್ ಜಿಹಾದ್ ಇರ್ಬೋದು, ಮತಾಂತರ ಇರ್ಬೋದು, ಗೋ ಹತ್ಯೆ ಇರ್ಬೋದು, ಹಿಂದೂ ಕಾರ್ಯಕರ್ತರ ಹತ್ಯೆ ಇರ್ಬೋದು, ಹಿಂದೂ ಮನೆಗಳ ಮೇಲೆ ದಾಳಿ ಇರ್ಬೋದು. ಇವತ್ತು ಕೊರಗಿನಲ್ಲಿ ನಾವು ಕುತ್ತಪ್ಪನವರ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೀವಿ. ಯಾರೆಲ್ಲ ಈ ದೇಶಕ್ಕೋಸ್ಕರ, ಯಾರೆಲ್ಲ ಈ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ ಒಂದು ಹತ್ಯೆ. ಯಾವ ಗಡಿಯಲ್ಲಿ ಇವತ್ತು ನಮ್ಮ ಗಡಿಯನ್ನು ಕಾಯ್ತಾ ಇದ್ದಾರೆ, ಭಾರತವನ್ನು ಕಾಯ್ತಾ ಇದ್ದಾರೆ ಅಂತ ಸೈನಿಕರ ಮಾನವ ಹೋಮ. ಇವತ್ತು ಉದ್ದೇಶ ಭಾರತವನ್ನು ನಾಶ ಮಾಡಬೇಕು,
ಭಾರತವನ್ನು ಗೆಲ್ಲದೆ ಜಗತ್ತನ್ನು ಗೆಲ್ಲಲಿಕ್ಕೆ ಆಗುವುದಿಲ್ಲ ಎನ್ನುವುದು ಸ್ಪಷ್ಟವಾಗಿ ಬರೆಯುತ್ತಿದೆ. ಮಾತಾಡಬೇಕು, ಇದರಲ್ಲಿ ಸ್ವಲ್ಪ ತಪ್ಪೇನೆ ಮಾಡಿ ಇಲ್ಲಿ ಹೀಗೆ ಮಾಡಬೇಡಿ. ಕಾಲಿಗೋಸ್ಕರ ಮಾತಾಡಲಿಕ್ಕೆ ಯಾರಿಗೆ ಇಷ್ಟ ಇಲ್ಲ, ನನಗಂತೂ ಇಲ್ಲವೇ ಇಲ್ಲ. ದಯವಿಟ್ಟು ದೇವರನ್ನು ಪ್ರಸನ್ನಬೇಡಿ. ನಾನು ಇರುವುದನ್ನು ಹೇಳಿದ್ದೇನೆ, ಫೌಜಿ ನಾನು ಇರುವುದನ್ನೇ ವೇದಿಕೆಯಲ್ಲಿ ಉಪಸ್ಥಿತ ಸರ್ವ ಗಣ್ಯರೇ, ವೇದಿಕೆ ಎದುರಿನಲ್ಲಿ ಆಸೀನರಾಗಿರುವ ಮತ್ತು ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿ ಬಂದಂತ ದೇಶಭಕ್ತರೇ, ಅರ್ಧ ದೇಶಭಕ್ತರು ಹೋಗಿ ಪತ್ರಕರ್ತರ ಮತ್ತು ಅನ್ಯ ಮಾಧ್ಯಮ ಮಿತ್ರರೇ, ಪೊಲೀಸ್ ಸಿಬ್ಬಂದಿಗಳೆಲ್ಲ ಸಿಕ್ಕುವುದು ಅವರಿದ್ದರೆ ಅವರು, ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಕಾರ್ಯಕರ್ತರೇ, ಕೋಡಿಗೊಬ್ಬ ಮತ್ತು ಆಸುಪಾಸಿನಿಂದ ಬಂದಂತ ದೇಶಾಭಿಮಾನಿಗಳೇ, ನನ್ನನ್ನು ಈ ವೇದಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ ಸರ್ವರೇ, ನಿಮಗೆಲ್ಲ ನಾನು ಕಂಡ ಶುಭಯ ಮಾಡುವ ವಿನಮ್ರ ನಮಸ್ಕಾರಗಳು. ನಿಮ್ಮ ಈ ಕಾರ್ಯಕ್ರಮಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ. ಇಂದಿನ ಪಂಜಿನ ಮೆರವಣಿಗೆ ಅಖಂಡ ಭಾರತ ಸಂಕಲ್ಪಕ್ಕೆ ಮಾತ್ರವಲ್ಲ, ಇದು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ಅತ್ಯಾಚಾರ ಮತ್ತು ಶೋಷಣೆ ವಿರುದ್ಧ ನಮ್ಮ ಬೆಂಬಲವೆಂದು ನಾವು ಘೋಷಿಸೋಣ. ಈ ಮೊದಲೇ ಕೊಡಗಿನ ಮುಖ್ಯ ಪಟ್ಟಣಗಳಲ್ಲಿ ಬೆರಳೆಣಿಕೆಯ ಜನರಿಂದ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಮೇಲಿನ ಅಕ್ರಮದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಬಾಂಗ್ಲಾದೇಶ ಅಲ್ಪಸಂಖ್ಯಾತರ ಇಡೀ ಕೊಡಗೆ ಒಂದಾಗಿ ಪ್ರತಿಭಟಿಸಬೇಕು. ನಮ್ಮ ಕೂಗು ಡೆಲ್ಲಿ ಮತ್ತು ಢಾಕಾಗೆ ಕೇಳಿಸಬೇಕು. ನಮ್ಮ ರಾಷ್ಟ್ರ ಬಾಂಗ್ಲಾದೇಶದ ಸರ್ಕಾರದ ಮೇಲೆ ಒತ್ತಡ ತರುವವರೆಗೂ ಪ್ರತಿಭಟನೆಯನ್ನು ಮುಂದುವರಿಸಬೇಕೆಂದು ನಾನು ಸರ್ವ ಪಕ್ಷದವರನ್ನು ಕೇಳಿಕೊಳ್ಳುತ್ತೇನೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕ್ರಮಗಳು ಹಿಂದುತ್ವವನ್ನು ಉಳಿಸುವ ಮತ್ತು ಬೆಳೆಸುವ ಕಾರ್ಯಕ್ರಮಗಳಾಗಿವೆ. ಇದು ಪ್ರಶಂಸನೀಯ. ನಮ್ಮ ಸಲಹೆ ನಿಮಗೆ ಏನಂದ್ರೆ, ನೀವು ಹಿಂದೂಗಳ ಜನಸಂಖ್ಯೆಯನ್ನು ಬೆಳೆಸುವಂತ ಜನರಿಗೆ ತಿಳುವಳಿಕೆಯನ್ನು ಮೂಡಿಸಬೇಕು. ನಾವಿಬ್ಬರು ನಮಗೆ ಒಂದು, ಇದು ಸಲ್ಲದು. ನಾವಿಬ್ಬರು ನಮಗೆ ಮೂರು ಎಂಬುದು ಹಿಂದೂಗಳ ಮೂಲ ಮಂತ್ರವಾಗಬೇಕು. ಎಲ್ಲಿವರೆಗೆ ಹಿಂದೂಗಳ ಜನಸಂಖ್ಯೆ ವೃದ್ಧಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ದೇಶದಲ್ಲಿ ಅಸಮತೋಲನ ಮತ್ತು ಗೊಂದಲಗಳು ಇದ್ದೇ ಇರುತ್ತವೆ. ನಾವು ಜಾಗೃತರಾಗಬೇಕು. ನಮ್ಮ ದೇಶ ಬಲಿಷ್ಠವಾಗಬೇಕು. ನಾವು ಆರ್ಥಿಕತೆಯಲ್ಲಿ ಮುಂಚೂಣಿಯಲ್ಲಿರುವ ರಾಷ್ಟ್ರವಾಗಬೇಕು. ಇದು ನಮ್ಮ ಕಲ್ಪನೆ. ಅಖಂಡ ಭಾರತ ಸಂಕಲ್ಪವನ್ನು ಸದ್ಯಕ್ಕೆ ಹಿಡಿದಿರುವ ಐ ಫೀಲ್ ಇಟ್ ಈಸ್ ನಾಟ್ ಅವರ್ ಪ್ರಯಾರಿಟಿ ನಾವು. ನೀವು ನಮ್ಮನ್ನು ತಪ್ಪು ತಿಳ್ಕೊಳ್ಬೇಡಿ. ಯಾಕೆಂದ್ರೆ ಇವಾಗ ನಾವು ನಮ್ಮನ್ನು ಉಳಿಸಿಕೊಳ್ಳುವುದು ನಮ್ಮ ಮುಂದಿನ ಕರ್ತವ್ಯವಾಗಬೇಕು. ನಮ್ಮ ದೇಶವನ್ನು ಹಿಂದೂ ರಾಷ್ಟ್ರವಾಗಿ ಉಳಿಸಿ ಮುಂದುವರಿಸುವುದೇ ನಮ್ಮ ಗುರಿಯಾಗಲಿ. ನೋಡಿ, ಆ ಸಮಯದಲ್ಲಿ ಹಿಂದೂಗಳನ್ನು ರಕ್ಷಿಸಲು ಶಿವಾಜಿ ಅಂತ ಮಹಾರಾಜನಿದ್ದರು, ಸಿಖ್ ಸಮುದಾಯದ ಗುರುಗಳಿದ್ದರು, ನಾನಾ ಪ್ರತಾಪ್ ಇದ್ದರು, ಮಹಾರಾಣಿ ಲಕ್ಷ್ಮೀಬಾಯಿ ಇದ್ದರು. ಇವಾಗ ಯಾರು ಇಲ್ಲ. ಇವಾಗ ಇರೋದು ಮೋದಿ ಅವರು ಒಬ್ಬರೇ. ಅವರ ಕೈಯನ್ನು ಬಲಪಡಿಸಿದ್ದೇವೆ. ನಾವು ಎಷ್ಟು ಕೃತಜ್ಞರು ಎಂದರೆ, ಹಿಂದೂಗಳು ಎಷ್ಟು ಕೃತಜ್ಞರು ಅಂದರೆ, ಮೋದಿ ಅವರಿಗೆ ನಾವು ಓಟ್ ಹಾಕಲಿಲ್ಲ. ಈ ಎಂದರು ಎಷ್ಟು ಕೊಟ್ಟೆವು ನಾವು ನಮ್ಮನ್ನು ಹೊಗಳೋದಕ್ಕೆ, ನಾವು ನಮ್ಮನ್ನು ಹೊಡಬಾರ್ದು. ನಾವು ನಮ್ಮ ದೇಶದ ರಾಷ್ಟ್ರಭಕ್ತರಾಗುವವರೆಗೆ ನಾವು ನಮ್ಮನ್ನು ಹೊಡಬಾರ್ದು. ಪಕ್ಕದ ಒಂದು ತಪ್ಪು ಮಾಡ್ತಾರೆ ಅವರ ತಿಂಡಿ. ಇದು ನಾನು ನಿಮಗೆ ಹೇಳುವ ಒಂದು ನಮ್ಮ ದೇಶ ನಾಟ್ ಪ್ರಯಾರಿಟಿ ನಾವು. ಒಂದು ವೇಳೆ ನೋಡಿ, ನಾವು ಸಂಕಲ್ಪ ಮಾಡಿದಾಗೆ ನಮ್ಮ ದೇಶದಿಂದ ಹೋಗ್ಬಿಟ್ಟ ಭಾಗಗಳು ಒಂದಾದರೆ ಅಲ್ಲಿ ಯಾರೇ ಗೊತ್ತಿರುವಾಗ ಅಖಂಡ ಭಾರತವನ್ನು ತ್ರಿಖಂಡ ಮಾಡಿದಾಗ ಯಾರಿದ್ರು ಅಲ್ಲಿ ಹಿಂದೂಗಳಿದ್ರು, ಇಲ್ಲಿ ಹಿಂದೂಗಳಿದ್ರು, ಅಲ್ಲಿ ಹಿಂದೂಗಳು. ಇವಾಗ ಯಾರು ಹಿಂದೂಗಳಿಲ್ಲ ಅಲ್ಲಿ.
ನಾವು ಒಂದಾಗಿ ಮಾಡಿದ್ರೆ ನಾವು ಯಾರನ್ನು ಬರಮಾಡಿಕೊಳ್ಳುವುದು? ಮುಸಲ್ಮಾನರನ್ನು. ಅದು ನಮಗೆ ತಿಳಿದಿರಲಿ. ನಮ್ಮ ಈಗಿನ ಸಂಕಲ್ಪ ಹೇಗಿರಬೇಕಂದ್ರೆ ನಾವು ನಮ್ಮನ್ನು ಬಚಾವ್ ಮಾಡಿಕೊಳ್ಬೇಕು. ಇದು ಮೊದಲಿನ, ದಿಸ್ ಇಸ್ ದಿ ಫಸ್ಟ್ ಪ್ರಯಾರಿಟಿ. ಮತ್ತೆ ನೋಡುವ, ನಾವು ಬಚಾವಾದರೆ ನೋಡುವ ಯಾರನ್ನು ಯಾವ ದೇಶವನ್ನು ನಾವು ನಮ್ಮ ದೇಶದಲ್ಲಿ ಸೇರಿಸ್ಕೊಳ್ಬೇಕು ಅಂತ. ಅಲ್ಲಿವರೆಗೆ ನಾವು ಒಂದು ಜನಸಂಖ್ಯೆ ಹೆಚ್ಚು ಮಾಡಿಕೊಳ್ಳುವ. ಎರಡು, ನನಗೆ ಯಾರು ಹೇಳಿದ್ರು, ಸ್ವಾಮಿ ನೀವು 70 ಕೋಟಿ ಇದ್ದೀರಲ್ಲ, 20 ಕೋಟಿವರೆಗೆ ನೀವು ಯಾಕೆ ಹೆದರ್ತೀರ ಅಂತ. ಸರಿಯದು, ಮ್ಯಾಥಮೆಟಿಕಲಿ ಇಟ್ಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಬಟ್ ನಮ್ಮ ಹೊಂದಾಣಿಕೆ ಇದೆಯಲ್ಲ, ಈ 80 ಕೋಟಿ ಡೈರೆಕ್ಷನ್ ಅಲ್ಲಿ ನಾವು ಹೋಗ್ತಾ ಇದ್ದೇವೆ. ಅದು ನಿಲ್ಲಬೇಕು. ಅದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು ಸರ್. 1947ರಲ್ಲಿ ರಾಷ್ಟ್ರದ ವಿಭಜನೆಯು ಧರ್ಮದ ಆಧಾರದಲ್ಲಿ ನಡೆಯಿತು. ತದನಂತರ 71ರಲ್ಲಿ ಬಾಂಗ್ಲಾದೇಶದ ವಿಮೋಚನೆ ಆಯಿತು. ನಮ್ಮ ದೇಶದ ಹಲವಾರು ಸೈನಿಕರು ವೀರಮರಣವನ್ನು ಅಪ್ಪಿದರು. ಹೊಸ ರಾಷ್ಟ್ರ ಸೃಷ್ಟಿಯಾಯಿತು. ಆದರೂ ಇದರಿಂದ ಭಾರತಕ್ಕೆ ಏನಾದರೂ ಪ್ರಯೋಜನವಾಯಿತೆ? ಇದು ನನ್ನ ಸವಾಲು. ಅಲ್ಲಿಂದ ಮುಸ್ಲಿಂ ನುಸುಳುವವರು ಭಾರತಕ್ಕೆ ಬಂದರು. ಅಂದಿನ ಅಸ್ಸಾಂ ರಾಜ್ಯದ ನಾನು ತೋರಿದ್ದೇನೆ, ನಾನು ಮಿಜೋರಾಂ ಮತ್ತು ನಾಗಾಲ್ಯಾಂಡ್ಗೆ ಹೋಗ್ತಾ ಇದ್ದೆ. ಎಲ್ಲ ರೈಲ್ವೆ ಸ್ಟೇಷನ್ಗಳು ಅವರಿಂದ ಶುರುವಾಗಿವೆ. ನಮ್ಮ ರಾಜಕಾರಣಿಗಳು ಇವರನ್ನು ಅಧಿಕಾರಿಗಳನ್ನಾಗಿ ತರಲು ಅವರಿಗೆ ಅವರ ಎಲ್ಲ ಏನು ಬೇಕು ಎಲ್ಲ ಸರ್ಕಾರವನ್ನು ಕೊಟ್ಟು ಅವರನ್ನು ತಗೊಂಡೋಗಿ ಒಂದು ಫ್ಲಾಗ್ ಮೇಲೆ ಓಟ್ ಅವರಿಗೆ. ಇದು ಅಸ್ಸಾಮಿನ ರಾಜಕಾರಣಿಗಳು ಆ ಟೈಮಲ್ಲಿ. ಇದು ಪೂರ ಹಿಂದೂಸ್ತಾನದಲ್ಲಿ ಇವಾಗ ನಡೆಯುವಂಥ ಒಂದು ಪರಿಸ್ಥಿತಿ ಬಂದಿದೆ. ನಾವು ಎಚ್ಚರಿಸಿಕೊಳ್ಳುವ. ಇವಾಗ ನನಗನ್ನಿಸ್ತದೆ ನಾವು ಬಾಂಗ್ಲಾದೇಶದ ರಕ್ಷಣೆ ಮಾಡಬಾರ್ದಿತ್ತು. ಅದು ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ. ಹಿರಿಯರು, ತುಂಬ ಓದಿದವರು, ರಾಜಕಾರಣಿಗಳು ಅವರು ಒಂದು ಡಿಸಿಷನ್ ತಗೊಂಡು ಮಾಡಿದರು. ಆದರೆ ಅವರಿಗೂ ಗೊತ್ತಿರಲಿಲ್ಲ ಈ ರೀತಿ ಆಗ್ತದೆ. ಬಾಂಗ್ಲಾದೇಶ ವಿಭಜನೆ ಆದರೆ ಪಾಕಿಸ್ತಾನದ ಪಂಜಾಬಿ ಮುಸ್ಲಿಮರು ಬಾಂಗ್ಲಾ ಮುಸ್ಲಿಮರನ್ನು ತಮ್ಮ ದಾಸರಂತೆ ತುಚ್ಛವಾಗಿ ನೋಡಿಕೊಳ್ತಿದ್ದರು. ಹಾಗೆ ಮುಂದುವರಿಸಿದರೆ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತಿತ್ತು ಎಂದು ನಾನು ಅಭಿಪ್ರಾಯಿಸಿದ್ದೇನೆ. ಅವರು ಅಲ್ಲೇ ಇರಬೇಕು. ಇಂಡಿಯನ್ ಆರ್ಮಿ ಅವರ ಮೋರ್ಚಕ್ಕೆ ಹೋದಾಗ ಅಲ್ಲಿ ಬಾಂಗ್ಲಾ ಹುಡುಗಿಯರಿದ್ದರು, ಮೋರ್ಚದೊಳಗೆ. ಇದು ಪಂಜಾಬಿ ಮುಸ್ಲಿಮ್ಸರು ಬಾಂಗ್ಲಾ ಮುಸ್ಲಿಮ್ಸರ ವಿರುದ್ಧ ಮಾಡಿದ ಅತ್ಯಾಚಾರ ಮತ್ತು ಅನ್ಯಾಯ. ಆದರೆ ಈಗಲೂ ಅವರಿಗೂ ಗೊತ್ತಿತ್ತು. ನಾವು ಸೈನಿಕರನ್ನು ಕಳ್ಕೊಂಡವರು ನಮಗೆ ಯಾವ ಇಂಪಾರ್ಟೆನ್ಸ್ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ನಾವು ತಪ್ಪು ಮಾಡಿದ್ದೇವೋ ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡಿ. ನಮ್ಮ ಇಂದಿನ ಅವಶ್ಯಕತೆ ಏನೆಂದರೆ ಹಿಂದೂ ರಾಷ್ಟ್ರವನ್ನು, ಭಾರತದ ಧ್ವಜವನ್ನು, ಭಾರತದ ಸಂವಿಧಾನವನ್ನು ಮತ್ತು ಭಾರತದ ಪ್ರಜೆಗಳನ್ನು ರಕ್ಷಿಸುವುದು. ಯಾರಿಂದ ರಕ್ಷಿಸುವುದು ನಿಮಗೆ ಗೊತ್ತಿದೆ. ನಮ್ಮ ರಕ್ಷಣೆ ನಾವು ಮಾಡುವ. ಇದಕ್ಕಾಗಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ, ಸಶಕ್ತರಾಗಿ, ಸಬಲರಾಗಿ ಬದುಕುವುದನ್ನು ಕಲಿಯಬೇಕು. ನಮ್ಮ ಸ್ವಾರ್ಥವನ್ನು ಬದಿಗಿಟ್ಟು ನಮ್ಮ ಸಂವಿಧಾನ ಕೊಡುವ ಹಕ್ಕಿನಂತೆ ಮತ್ತು ನಮ್ಮ ಪುರಾಣಗಳು ಮತ್ತು ಶಾಸ್ತ್ರದಿಂದ ನಾವು ಇದನ್ನು ತಗೊಂಡು, ದಾರಿಯನ್ನು ತಗೊಂಡು ನಾವು ಒಳ್ಳೆಯ ದಾರಿಯಲ್ಲಿ ಹೋಗಲು ಕಲಿಯೋಣ. ಸ್ವಾಮಿ ವಿವೇಕಾನಂದ ಹೇಳಿದಂತೆ, rise, awake, and stop not till the goal is reached. And what is the goal? ನಮ್ಮ ರಾಷ್ಟ್ರವನ್ನು ಬಲಿಷ್ಠ ಹಿಂದೂ ರಾಷ್ಟ್ರವನ್ನಾಗಿ ಮಾಡಲು ಇದೇ ನಮ್ಮ ಗುರಿಯಾಗಿರಬೇಕು. ಹಿಂದೆ ಸಂಕಲ್ಪ ಮಾಡಿ ನಾವೆಲ್ಲ ಒಂದಾಗೋಣ, ಇನ್ನೊಬ್ಬರ ಕಷ್ಟ ಸುಖದಲ್ಲಿ ಭಾಗಿಯಾಗೋಣ. ಖುರಾಸಾನ್ ಪ್ರಾಂತ್ಯದ ರಚನೆ ಅವರ ಆ ಕಲ್ಪನೆ ಏನಿದೆ. ಖುರಾಸಾನ್ ಪ್ರಾಂತ್ಯ ಅಂದರೆ ಒಟ್ಟು ಅಫ್ಘಾನಿಸ್ತಾನ್ ಅಲ್ಲಿ ಎಲ್ಲ ಅದೆಲ್ಲ ಸೇರಿ ಒಂದು ಮುಸ್ಲಿಂ ರಾಷ್ಟ್ರ. ಇದು ಅವರ ಕಲ್ಪನೆ.
ಈ ಪ್ರಾಂತ್ಯದ ರಚನೆ ಅವರ ತಂತ್ರ ಏನಿದೆ ಅದನ್ನು ನಾವು ಖುಷಿಯಾಗಿಸೋಣ. ಅದಾಗಬಾರದು. ನಾವು ಸುಮ್ಮನೆ ಕುತ್ಕೊಂಡ್ರೆ ಪಕ್ಕದವರಿಗೆ ನಾವು ಹೋಗ್ಬೇಕು. ಏನು ಕಾಶ್ಮೀರದಲ್ಲಿ ಆಯಿತು ಅದೇ ನಮಗೂ ನಾಳೆ ತಿಳ್ಕೊಳ್ಳಿ. ಅದರಿಂದ ನಾನು ನಿಮಗೆ ಹೇಳೋದು ಎಚ್ಚೆತ್ತುಕೊಳ್ಳಿ. ನಮ್ಮ ರಕ್ಷಣೆ, ನಮ್ಮ ಪಕ್ಕದವರ ರಕ್ಷಣೆ ನಮ್ಮ ಗುರಿಯಾಗಲಿ. ಬನ್ನಿ ಬಂಧುಗಳೇ, ಒಗ್ಗಟ್ಟಿನಲ್ಲಿ ಬರಲಿದೆ ಎಂಬುದನ್ನು ಸಾಕಾರ ಮಾಡೋಣ. ಹಿಂದೂಗಳೆಲ್ಲ ಒಗ್ಗಟ್ಟಾಗೋಣ ಎಂದು ಕರೆ ಕೊಡುತ್ತಾ ನನ್ನ ಈ 4 ಮಾತುಗಳಲ್ಲಿ ಮುಗಿಸಾಗುತ್ತೇನೆ. ನಿಮಗೆಲ್ಲ ನನ್ನ ಪ್ರೀತಿಯ ವಂದನೆಗಳು. ನಾಳೆಯ ಇಂಡಿಪೆಂಡೆನ್ಸ್ ಡೇಗೆ ನಿಮಗೆಲ್ಲ ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್. ವಿಶ್ವ ಹಿಂದೂ ಪರಿಷತ್ನ 60 ರಾಜ್ಯಗಳೇ ಒಳನಾಡಿನ ಅಣ್ಣ ತಮ್ಮಂದಿರು, ಹಿಂದೂ ಸಂಸ್ಕಾರ ಜನರ ಒಂದು ಅವಿಭಾಜ್ಯ ಅಂಗ. ಇದನ್ನು ಕೊನೆಯ ಉಸಿರಿರುವವರೆಗೂ ಕಾಪಾಡಿಕೊಂಡು ಹೋಗಬೇಕು. ನಿಮ್ಮೆಲ್ಲ ಪ್ರೀತಿ ಮತ್ತು ಪರಿಶ್ರಮದಿಂದ ಈ ಕಾರ್ಯಕ್ರಮವು ಇವತ್ತು ನಿರೀಕ್ಷೆಗಿಂತ ಮೀರಿ ಯಶಸ್ವಿಯಾಗಲು ಕಾರಣ ನೀವೆಲ್ಲ ಬಂಧುಗಳೇ ಕಾರಣವಾಗಿರುತ್ತಾರೆ. ಮುಂದಿನ ವಿಶ್ವ ಹಿಂದೂ ಪರಿಷತ್ತಿನ ಭದ್ರಾಂತರದ ದುರ್ಗಾದೇವಿ ಕಾರ್ಯಕ್ರಮದಲ್ಲಿ ಮತ್ತು ಮಾತೃಶಕ್ತಿಯರ ಕಾರ್ಯಕ್ರಮಗಳಿದ್ದರೆ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಮತ್ತು ಬಲಪಡಿಸುವ ಹಿಂದೂಗಳೇ ನಾವೆಲ್ಲರೂ ಒಂದಾಗಬೇಕು. ಈ ಸಮಾಜದಲ್ಲಿ ನಾವು ಒಳ್ಳೆ ಸಮಾಜವನ್ನು ನಾವು ಹಿಂದೂಗಳು ಕಟ್ಟಬೇಕು ಎಂಬ ನಮ್ಮೆಲ್ಲರ ಅಪೇಕ್ಷೆ ನಮಗೆಲ್ಲರಿಗೂ ಇದೆ. ಹಾಗೆ ಇನ್ನು ನಮ್ಮೆಲ್ಲರ ಈ ಕಾರ್ಯಕ್ರಮಗಳಿಗೆ ನಮ್ಮ ನೆರೆಹೊರೆಯವರು, ಪಕ್ಕದ ಊರಿನವರು, ಎಲ್ಲ ಹಿಂದೂ ಬಾಂಧವರು ನಮ್ಮಲ್ಲಿ ಬಂದು ಇದೇ ತರ ಇವತ್ತು ಬಂದಿನಾಗೆ ಸಹಕರಿಸಬೇಕೆಂದು ನಿಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಧನ್ಯವಾದಗಳೊಂದಿಗೆ ಈ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಹಿಂದ್. ಈ ಕಾರ್ಯಕ್ರಮದ ಪರವಾಗಿ ಮುಂದುವರಿದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದರೊಟ್ಟಿಗೆ ರಾಜ್ಯ ಪತ್ರಿಕೆ ಮಾಧ್ಯಮದವರಿಗೂ, ಆರಕ್ಷಕ ಠಾಣೆಯವರಿಗೂ ಸರ್ವಕಾರಣ ವಂದನೆಗಳನ್ನು ಅರ್ಪಿಸುತ್ತೇನೆ. ಜೈ ಶ್ರೀರಾಮ್.